ಶಿಕ್ಷಣಕ್ಕಾಗಿ ಶಾಲಾ ಮಕ್ಕಳಿಂದ ಪ್ರತಿನಿತ್ಯ 14 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿರುವಂತಹ ಶಾಲೆ ಇದು. 14 ಕಿಲೋಮೀಟರ್ ಪ್ರತಿದಿನ ಮಕ್ಕಳು ನಡ್ಕೊಂಡು ಓಡಾಡಬೇಕು. ಬೇವಿನಹಳ್ಳಿ ಎಂಬಲ್ಲಿಂದ ಕಾಲ್ನಡಿಗೆ ಮೂಲಕ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿಗೆ. 7 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮದಿಂದ ಶಾಲೆಗೆ ಹೆಣ್ಣು ಮಕ್ಕಳು ಪ್ರತಿನಿತ್ಯ ನಡ್ಕೊಂಡು ಹೋಗಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ನಡೀತಾನೆ ಹೋಗುವಂತ ಪರಿಸ್ಥಿತಿ ಇದೆ. ಸಕಾಲಕ್ಕೆ ಸರ್ಕಾರಿ ಬಸ್ಗಳು ಬಾರದ ಹಿನ್ನೆಲೆ ನಿತ್ಯ ಮಕ್ಕಳು ಪರದಾಡ್ತಾ ಇದ್ದಾರೆ. ಬೆಳಗ್ಗೆ 7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ರಾತ್ರಿ 7 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ರಾತ್ರಿ 7 ಗಂಟೆ ಆದರೂ ಹೆಣ್ಣು ಮಕ್ಕಳು ಮನೆಗೆ ತೆರಳದ ಪರಿಸ್ಥಿತಿ ಇದೆ. ಸರಿಯಾದಂತಹ ಬಸ್ನ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ. ಅಲ್ಲಿ ಶಹಾಪುರ ಯಾದಗಿರಿ ಬೇವಿನಹಳ್ಳಿ ಅನ್ನುವಂಥ ಒಂದು ಗ್ರಾಮದಿಂದ ಕಾಲ್ನಡಿಗೆಯಲ್ಲಿ ಸುಮಾರು ಹೆಣ್ಮಕ್ಳುಗಳು 7 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಬೇಕು. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀರಿ ನೀವು ಸರ್ಕಾರ, ಇಷ್ಟೆಲ್ಲ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತೀರಿ, ಇಷ್ಟೆಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ, ಇಷ್ಟೆಲ್ಲ ಆದರೂ ಇನ್ನೂ ಆ ಮಕ್ಕಳಿಗೆ ಸರಿಯಾಗಿ ಒಂದು ಬಸ್ನ ವ್ಯವಸ್ಥೆ ಇಲ್ಲ ಅಂತಂದರೆ ಏನರ್ಥ? ಪ್ರತಿನಿತ್ಯ ಒಂದು ಶಿಕ್ಷಣಕ್ಕೋಸ್ಕರ 14 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರೋದಾದರೆ ಎಷ್ಟು ಸಮಯ ಹಿಡಿಯುತ್ತೆ? ಆ ಮಕ್ಕಳು ಮನೆ ಎಷ್ಟೊತ್ತಿಗೆ ಬಿಡಬೇಕು? ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಎಷ್ಟೊತ್ತಿಗೆ ಬರಬೇಕು? ಮನೆಗೆ ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ? ಬರುವಂಥ ದಾರಿಯಲ್ಲಿ ಇವತ್ತಿನ ಸಮಾಜದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ಆ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ? ಬೆಳಗ್ಗೆ ಸಂಜೆ ನಡ್ಕೊಂಡೇ ಓಡಾಡಬೇಕು. ಶಾಪುರ್ ಹೋಗ್ಬೇಕಾದ್ರೆ ಬಸ್ ಇಲ್ವಾ? ಎಷ್ಟು ಕಿಲೋಮೀಟರ್ ಆಗುತ್ತೆ? 7 ಕಿಲೋಮೀಟರ್. 7 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀರಾ? ಶಾಪುರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳನ್ನ ನೋಡಿದ್ವಿ, ಯಾಕೆ ಇವ್ರು ನಡ್ಕೊಂಡು ಹೋಗ್ತಾ ಇದಾರೆ, ನಾವಿನ್ನು ಇಲ್ಲೇ ಮನೆ ಇರ್ಬೋದು ಅಂತೇಳಿ ನಾವು ಸುಮ್ಮನೆ ಮೂವ್ ಆದ್ವಿ. ಹಂಗೆ ಕಿಲೋಮೀಟರ್ ದಾರನಹಳ್ಳಿ ಟು ಬೇವನಹಳ್ಳಿ 7 ಕಿಲೋಮೀಟರ್. ಯಾದಗಿರಿ ಡಿಸ್ಟ್ರಿಕ್ಟ್ ಶಹಾಪುರ ತಾಲೂಕಲ್ಲಿ ಬರುತ್ತೆ ಈ ಹಳ್ಳಿ. ಸೊ ಎವ್ರಿ ಡೇ ಮಾರ್ನಿಂಗ್ ಬಸ್ ಸಿಗುತ್ತೆ, ಮಸ್ತ್ ಮಾರ್ನಿಂಗ್ ಸಿಗುತ್ತೆ ನೋಡಿ. ಬೆಳಗ್ಗೆ ಮಾರ್ನಿಂಗ್ ಕೂಡ ಇವ್ರಿಗೆ ಬಸ್ ಸಿಗಲ್ಲ. ಅಂಡ್ ಈವ್ನಿಂಗ್ ಈ ತರ ಕತ್ಲ ಟೈಮಲ್ಲಿ, ಟೈಮ್ ಇವಾಗ 6 ಆಗಿದೆ, ಆಲ್ರೆಡಿ ಕತ್ಲಾಗ್ತದೆ ಈ ಕಡೆ. ಅವ್ರ ಮನೆಗೆ ಹೋಗೋಷ್ಟು ಎಷ್ಟು ಗಂಟೆ ಆಗುತ್ತೆ? ನಿಮ್ಮ ಮನೆಗೆ ಹೋಗೋಷ್ಟು 7:30 ಆಗುತ್ತೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಕರೆಕ್ಟಾ? ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಮೇನ್ ಆಗಿ ಬಡವರ ಮಕ್ಕಳು. ಸೊ ಇವ್ರಿಗೆ ಅನುಕೂಲ ಇರಲ್ಲ ಯಾವುದೇ ತರ ಮನೇಲಿ ಅಪ್ಪ ಅಮ್ಮನ ಹತ್ರ ಗಾಡಿ ಕಾರು ಇದೆಲ್ಲ ಡ್ರಾಪ್ ಕರ್ಕೊಂಡ್ ಬರಕ್ಕೆ. ಸೊ ಹೆಲ್ಪ್ ಮಾಡ್ಬೇಕಾಗಿದ್ದು ಯಾರು? ಗೌರ್ಮೆಂಟ್ಗಳು. ಅದು ನಿಜವಾಗ್ಲೂ ಹೇಳ್ತಾ ಇದ್ರೆ ಇಂಥ ವ್ಯವಸ್ಥೆ ನೋಡಿದ್ರೆ ಕಷ್ಟ ಆಗ್ತದೆ. ಬಸ್ಗಳ ವ್ಯವಸ್ಥೆ ಆಗ್ಬೇಕು, ಇಲ್ಲ ಗಾಡಿಗಳ ವ್ಯವಸ್ಥೆ ಆಗ್ಬೇಕು, ಇಲ್ಲ ಸೈಕಲ್ ವ್ಯವಸ್ಥೆ ಆಗ್ಬೇಕು. ಅವ್ರಿಗೆ ಸರ್ಕಾರ ಯಾವುದೇ ಇರಲಿ, ಯಾವುದೇ ಪಕ್ಷ. ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ನಿಜವಾಗ್ಲೂ ಇದನ್ನ ಏನಂತ ಕರಿಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ 7 ಕಿಲೋಮೀಟರ್ ಬೆಳಿಗ್ಗೆ, 7 ಕಿಲೋಮೀಟರ್ ಸಂಜೆ ಹೆಣ್ಮಕ್ಳು ನಡ್ಕೊಂಡು ಬರ್ತಾರೆ ಅಲ್ಲಿಂದ ಅಂತಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಡೆಯೋಕ್ಕೆ ಅಷ್ಟಷ್ಟು ಗಂಟೆಗಳು ಹೋಗ್ಬಿಟ್ರೆ ಆ ಮಕ್ಕಳು ಕಾಲುಗಳು ಏನ್ರಿ ಆಗಬೇಕು? ಎಳೆ ಕಾಲುಗಳು ಮತ್ತು ಹಲವಾರು ಸಮಸ್ಯೆಗಳಿರ್ತವೆ, ಆರೋಗ್ಯ ಸಮಸ್ಯೆ ಇರ್ತವೆ. ಯಾಕೆ ಸಾರಿಗೆ ಬಸ್ನ ವ್ಯವಸ್ಥೆ ಇಲ್ವಾ ಅಲ್ಲಿ ಮಹೇಶ್? ಸಿಂಧೂರ, ಏನಂದ್ರೆ ಉತ್ತಮ ಶಿಕ್ಷಣ ಪಡೆಯಲು ಏನಂದ್ರೆ ದಿನನಿತ್ಯ ಮಕ್ಕಳು ಪಾಪ ಕಾಲ್ನಡಿಗೆ ಮೂಲಕ ಹೋಗುವಾಗ 7 ಕಿಲೋಮೀಟರ್, ಬರುವಾಗ 7 ಕಿಲೋಮೀಟರ್ ನಡೆದುಕೊಂಡೇ ಏನಂದ್ರೆ ಶಾಲೆಗೆ ಬರುವಂತ ದುಸ್ಥಿತಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಬೇವನಹಳ್ಳಿ ಗ್ರಾಮದಿಂದ ಸುಮಾರು ಮಕ್ಕಳು ಏನಂದ್ರೆ ಗುಂಪಾಗಿ ರಾತ್ರಿ ಸಮಯ ಆದ್ರೂ ಕೂಡ ನಡೆದುಕೊಂಡೇ ಮನೆಗೆ ಹೋಗ್ತಾರೆ. ಯಾಕಂದ್ರೆ ತಮ್ಮ ತಂದೆ ತಾಯಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅವರು ನಾವು ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಬೇಕನ್ನೋ ದೃಷ್ಟಿಯಿಂದ ಪಾಪ ಹೆಣ್ಣು ಮಕ್ಕಳು 7 ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಬರ್ತಾರೆ. ಸರ್ಕಾರ ಇದ್ರೂ ಕೂಡ ಯಾಕೆ ಇಷ್ಟೊಂದು ಮೀನಾಮೇಷ ಮಾಡುತ್ತೋ ಗೊತ್ತಿಲ್ಲ. ಅದರ ಜೊತೆಗೆ ಈಗಾಗಲೇ ಬಸ್ಗಳನ್ನು ಕೂಡ ಸೌಲಭ್ಯ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡ್ಬೇಕಾಗಿದೆ. ಯಾಕಂದ್ರೆ ಹೆಣ್ಣು ಮಕ್ಕಳು ರಾತ್ರಿ ಹೋಗುವಂತ ಸಮಯದಲ್ಲಿ ಸರಿಯಾದ ಸೇಫ್ಟಿ ಇರೋಂಗಿಲ್ಲ. ಯಾಕಂದ್ರೆ ಯಾವ ಮಹೇಶ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ, ಶುಭೋದಯ ನಿಮ್ಗೆ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಮತ್ತೊಮ್ಮೆ ಪ್ರಯತ್ನ ಮಾಡಬಹುದಾ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ? ಎಸ್ ನೋಡಿ, ಶಾಲಾ ಮಕ್ಕಳು ಪ್ರತಿನಿತ್ಯ 14 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದು ಹೆಣ್ಣು ಮಕ್ಕಳು, ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳು ಅಂತಂದ್ರೆ ಬಡವ್ರ ಮನೆ ಹೆಣ್ಮಕ್ಳು, ಬಡವರು ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ತಾತ್ಸಾರನ ಯಾರಿಗ್ರಿ ಬೇಕು? ಇಂಥ ಶಾಲಾ ಮಕ್ಕಳಿಗೆ ಬಸ್ ಇಲ್ಲ ಅಂತಂದ್ಮೇಲೆ ನಿಮ್ಮ ಶಕ್ತಿ ಯೋಜನೆನ ತೆಗೆದು ಮೂಲೆಗೆ ಬಿಸಾಕಿ. ನಿಮ್ಮ ಶಕ್ತಿ ಯೋಜನೆನ ಇಂಥ ಮಕ್ಕಳಿಗೆ ಕೊಡಿ. ಒಂದು ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತಂದ್ರೆ ಆ ಮಕ್ಳು ಹೆಂಗೆ ಹೋಗಿ ಬರ್ತಾರ್ರಿ? ಪ್ರತಿದಿನ 7:30 ಆಗುತ್ತೆ. ಒಂದು ಸ್ಕೂಲು 4 ಗಂಟೆ 4:15 ಸ್ಕೂಲ್ ಬಿಡುತ್ತೆ ಅಂತ ಇಟ್ಕೊಳ್ಳಿ. 7:30ವರೆಗೂ ಅವ್ರು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋಷ್ಟೊತ್ತಿಗೆ 7:30 8 ಗಂಟೆ ಆಗುತ್ತೆ. ಮಕ್ಕಳು ಮತ್ತೆ ಇನ್ನೇನು ಪಾಠ ಓದ್ತಾರೆ? ಅಲ್ಲಿ ಕಾಲು ನೋವು ಎಷ್ಟು ಬರ್ಬೋದು ಮಕ್ಕಳಿಗೆ? ಹೆಣ್ಮಕ್ಳು ತಿಂಗಳು ಹೊರಗಡೆ ಆದಾಗ ಅವರು ಎಷ್ಟು ಸಮಸ್ಯೆ ಆಗ್ಬಹುದು ಅವರಿಗೆ?
ಇದೆಲ್ಲವನ್ನ ಯೋಚನೆ ಮಾಡುವಂಥ ಮನಸ್ಥಿತಿ ಅಲ್ಲಿನ ಜಿಲ್ಲಾಧಿಕಾರಿ ಆದರೂ ತಗೊಳ್ಬೇಕಾಗಿತ್ತು. ಇಷ್ಟು ದಿನ ಆಗಿದೆ, ಅವ್ರ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಯಾವ ರೀತಿ ಆಡಳಿತ ನಡೀತಾ ಇದೆ ಹಾಗಾದ್ರೆ ಅಲ್ಲಿ ಜಿಲ್ಲೆಯಲ್ಲಿ? ಅಲ್ಲಿನ ಸ್ಥಳೀಯ ಶಾಸಕರ ಗಮನಕ್ಕಿಲ್ವಾ? ಅಲ್ಲೊಂದು ಬಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ ಅನ್ನೋದು. ಶಾಲಾ ವಿದ್ಯಾರ್ಥಿಗಳಿಗೆ ಇಲ್ಲದೆ ಇರುವಂಥ ನಿಮ್ಮ ಯೋಜನೆಗಳು ಮತ್ತೆ ಯಾರಿಗೆ ಸಿಕ್ಕಿದ್ರೆ ಏನಾಗಬೇಕು? ಫಸ್ಟ್ ಆಫ್ ಆಲ್ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಕೇಳೋ ಹಾಗಿಲ್ಲ, ಅದರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಓದೋ ಮಕ್ಕಳಿಗೆ ವ್ಯವಸ್ಥೆ ಮಾಡ್ಕೊಡಕ್ಕಾಗಿಲ್ಲ ನಿಮ್ಮ ಸರ್ಕಾರಕ್ಕೆ ಅಂದಮೇಲೆ ಮತ್ತೆ ಏನು ಮಾಡ್ತೀರಿ?